ಮನುಷ್ಯನಿಗೆ ದೃಷ್ಟಿ ಎಷ್ಟು ಮುಖ್ಯ ಅಂತ ತಾವ್ ಹೇಳ್ತೀರಿ? ಅದು ತುಂಬಾ ಇಂಪಾರ್ಟೆಂಟ್ ಸರ್. ಬಹಳಷ್ಟು ಜನಕ್ಕೆ ಏನಾಗುತ್ತೆ ಅಂದ್ರೆ ಸಮಸ್ಯೆ ಬಂದ್ಮೇಲೆ ಟ್ರೀಟ್ಮೆಂಟ್ಗೆ ಬರ್ತಾರೆ. ಸಮಸ್ಯೆ ಬಂದ್ಮೇಲೆ ಟ್ರೀಟ್ಮೆಂಟ್ಗೆ ಬಂದರೆ ಅಲ್ಲಿ ಭಾಳಷ್ಟು ಏನು ಮಾಡೋಕ್ಕಾಗಲ್ಲ. ಸೊ ಮುಂಚೆನೇ ಚೆಕ್ ಮಾಡಿಸ್ಕೊಂಡು ಎಲ್ಲ ಇದು ಮಾಡಿಕೊಂಡ್ರೆ ತುಂಬ ಯೂಸ್ಫುಲ್ ಇರುತ್ತೆ. ಇದರಲ್ಲಿ ಸಮಸ್ಯೆ ಅಂದರೆ ಯಾರಿಗೂ ಸಿಂಪ್ಟಮ್ಸ್ ಬರಲ್ಲ. ಸಿಂಪ್ಟಮ್ಸ್ ಇಲ್ಲದೇ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದರಿಂದ ಮುಂಚೆನೇ ಎಲ್ಲರೂ ಚೆಕ್ ಮಾಡಿಸ್ಕೊಳ್ಳೋದು ತುಂಬ ಒಳ್ಳೆಯದು. ಅಂದರೆ ನಾವು ಹೇಗೆ ವೆಹಿಕಲ್ನ ಸರ್ವಿಸ್ ಮಾಡಿಸ್ತೀವೋ, ಚೆಕ್ ಮಾಡಿಸ್ತಿರ್ತೀವೋ ಹಾಗೆ ನಮ್ಮ ಕಣ್ಣನ್ನು ಕೂಡ ಪರೀಕ್ಷೆ ಮಾಡ್ಕೊಳ್ಳೋದು ಉತ್ತಮ ಅಂತ ಹೇಳ್ತೀವಿ. ಬಹುತೇಕ ನಿಮ್ಮ ಬಳಿ ಬರೋರಲ್ಲ, ಕಣ್ಣು ಚೆನ್ನಾಗಿರೋರು ಯಾರು ಬರಲ್ಲ, ಕಣ್ಣಿಗೆ ಸಮಸ್ಯೆ ಅನ್ಸೋರು ನಿಮ್ಮ ಹತ್ರ ಬರ್ತಾರೆ. ಸಾಗ್ ಬಂದಾಗ ಬಹುತೇಕ ಇತ್ತೀಚಿನ ಸಮಸ್ಯೆಗಳು ಯಾವುವು? ವಯಸ್ಸಾದವರಷ್ಟೇ ಕನ್ನಡಕ ಹಾಕ್ತಾರೆ, ಅವ್ರ ಮಾತ್ರ ಸಮಸ್ಯೆ ಅನ್ನೋದಿತ್ತು. ಈಗ ಹುಟ್ಟದ ಮಕ್ಕಳಿಂದ ಹಿಡಿದು ಶುರುವಾಗಿದೆ. ಸೊ ಮೊದಲನೇದಾಗಿ ಕಣ್ಣಿನ ಸಮಸ್ಯೆಗೆ ಪ್ರಮುಖ ಕಾರಣ ಏನು ಸರ್? ನಾವು ಮುಂಚೆ ನೋಡಿರೋ ಪ್ರಕಾರ ಎಲ್ಲರೂ ನಮ್ಮ ಅಜ್ಜಂದಿರು 70 years ಆಗಿರೋರು ಎಲ್ಲರೂ ಗ್ಲಾಸ್ ಹಾಕೋದನ್ನ ನಾವು ನೋಡ್ತಾ ಇದ್ವಿ. ಬಟ್ ಇವಾಗಿನ ಜನ್ರೇಷನ್ಗೆ ಎಲ್ಲ ಡಿಜಿಟಲ್ಗೆ ಕನ್ವರ್ಟ್ ಆಗಿರೋದ್ರಿಂದ ಯೂಸಸ್ ಇದೆ, ರಿಕ್ವೈರ್ಮೆಂಟ್ ಇದೆ. ಬಟ್ ಜಾಸ್ತಿ ಇಂಡೋರ್ ಇರೋದು, ಕೆಲಸ ಮಾಡೋದು, ಆಚೆ ಹೋಗಲ್ಲ, ಆ್ಯಕ್ಟಿವಿಟೀಸ್ ಇರಲ್ಲ. ಅದರಿಂದ ಸ್ವಲ್ಪ ಕಣ್ಣಿನ ಮೇಲೆ ಪ್ರೆಜರ್ ಆಗ್ತಾ ಇದೆ. ಎವ್ರಿ 5 minutes ಬ್ರೇಕ್ ತೊಗೊಂಡು ಆಚೆ ಹೋಗಲ್ಲ, ಎಲ್ಲ ಆಫೀಸ್ ಒಳಗಡೆಯಿಂದ ಇರೋದ್ರಿಂದ ಜಾಸ್ತಿ ಸ್ಟ್ರೆಸ್ ಆಗಿಬಿಟ್ಟು ವಿಷನಲ್ಲಿ ಪ್ರಾಬ್ಲಮ್ಸು ಸ್ಟಾರ್ಟ್ ಆಗೋದನ್ನ ಈ ನಡುವೆ ಲಾಸ್ಟ್ 15 years ಜಾಸ್ತಿ ಆಗಿದೆ ಈ ಪ್ರಾಬ್ಲಮ್ಸ್, ಕಣ್ಣಿನ ಪ್ರಾಬ್ಲಮ್ಸ್. ಮುಂಚೆ 15 ವರ್ಷಕ್ಕೂ ಇವಾಗೂ ಕಂಪೇರ್ ಮಾಡಿದ್ರೆ ತುಂಬ ಜನ ಗ್ಲಾಸಸ್ ಯೂಸ್ ಮಾಡ್ತಾರೆ, ತುಂಬ ಜನ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಮೇಯ್ನ್ ಪ್ರಾಬ್ಲಮ್ ಅಂದರೆ ಸಮಸ್ಯೆ ಬಂದ ಮೇಲೆ ಬಂದು ನಮ್ಗೆ ಹಿಂಗಾಗಿದೆ ಇದಕ್ಕೆ ಪರಿಹಾರ ಮಾಡಿಕೊಡಿ. ಕೆಲವು ಟೈಮಲ್ಲಿ ನಾವು ಏನೂ ಮಾಡೋಕ್ಕೆ ಆಗದಿರೋ ಸಿಚುವೇಶನ್ಗೆ ನಾವು ಬಂದಿರ್ತೀವಿ. ಆದ್ದರಿಂದ ಎಲ್ಲಾದರೂ ಮುಂಚೆನೇ ಜನರಲಾಗಿ ಚೆಕ್ ಮಾಡಿಸ್ಕೊಂಡ್ರೆ ನಿಮ್ಮ ನಿಯರೆಸ್ಟ್ ಎಲ್ಲೆಲ್ಲಿದ್ದೀರಾ ನೀವು ಆ ಲೊಕೇಶನಲ್ಲಿ ಆಪ್ಟೋಮೆಟ್ರಿಸ್ಟ್ ಇರಲಿ, ಡಾಕ್ಟರ್ ಇರಲಿ, ಆಪ್ಟಮೊಲಜಿಸ್ಟ್ ಹತ್ರ ನೀವು ಹೋಗಿ ಚೆಕ್ ಮಾಡಿಸ್ಕೊಂಡ್ರೆ ಅಟ್ಲೀಸ್ಟ್ ಒಂದು 30% ಪ್ರಾಬ್ಲಮ್ ಇರುವಾಗಲೇ ನಿಮ್ಗೊಂದು ದಾರಿ ಮಾಡ್ಬೋದು. ಎಸ್, ಯಾಕೆ ಈ ವಿಷಯದಲ್ಲಿ ನಿಮ್ಮನ್ನ ಇವತ್ತು ನಾನು ಪಾಡ್ಕಾಸ್ಟ್ ಕರಿಬೇಕಾದ ಕಾರಣ ಏನು ಅಂದ್ರೆ, ನಾನು ನಿಮ್ಮನ್ನು ಆಗ ನ್ಯೂಸ್ ಕವರೇಜ್ ಬಂದಾಗ ನೀವು ಫಸ್ಟ್ ನಾನು ಚೆಕ್ ಮಾಡಿದಾಗ ಕುತೂಹಲಕ್ಕೆ 0.5. ಸೊ ಅದಾದ್ಮೇಲೆ ನೀವು ಹೇಳಿದ್ರಿ ಯಾಕೆ ಸ್ವಲ್ಪ ಇದಿದೆ ಅಂತ, ನಾನು ಕೇಳಲಿಲ್ಲ. 1.5 ವರ್ಷ ನಂತರ ಬಂದೆ, ಅದು 1.5 ಹೋಗಿತ್ತು ಆ ಸನ್ನಿವೇಶ. ಆಗ ಹಾಕ್ಲೇಬೇಕಾಗಿತ್ತು. ನಾನ್ ನಮ್ ಕಾರಿಂಗ್ ಗ್ಲಾಸ್ ಇರಲಿಲ್ಲ ಅಂತ ಅನ್ಕೋತಿದ್ದೆ. ಆಗ ಗೊತ್ತಾಯ್ತು ಕಾರಿಂಗ್ ಗ್ಲಾಸ್ ಸಮಸ್ಯೆ ಅಲ್ಲ, ನಾನ್ ಗ್ಲಾಸ್ ಹಾಕೋ ಟೈಮ್ ಬಂದಿದೆ ಅಂತ. ಬಿಕಾಸ್ ಆಫ್ ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದು ಇರ್ಬೋದು ಭಾವಿಸಿದ್ರಿ. ಹೌದಾ? ಹೆಚ್ಚಾಗಿ ಮೊಬೈಲ್ ಯೂಸ್ ಮಾಡೋದು ಕೂಡ, ಸ್ಕ್ರೀನ್ ನೋಡೋದು ಹೆಚ್ಚಾಗಿ ಮೊಬೈಲ್ ನೋಡೋದ್ರಿಂದ ಪ್ರಾಬ್ಲಮ್ ಇದೆ ಅಂತಲ್ಲ, ಇದೆ. ಬಟ್ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತಂದ್ರೆ, ಈ ಎನಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಯೂಸ್ ಮಾಡ್ಬೇಕಂದ್ರೆ ಇದು ನಮ್ ಬ್ಲಾಕ್ ಕಲರ್ ಏನಿದೆಯಲ್ಲ, ಕಾರ್ನಿಯಾ ಟಿಶ್ಯೂ ಲೇಯರ್ಸ್, ಈ ಟಿಶ್ಯೂ ಲೇಯರ್ಸ್ಗೆ ನಮಗೆ ಯಾವುದೇ ರೀತಿ ಬ್ಲಡ್ ಸರ್ಕ್ಯುಲೇಷನ್ ಇರಲ್ಲ. ಸೊ ಅದು ನೀವು ಯಾವಾಗ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ವರ್ಕ್ ಲೋಡ್ ಜಾಸ್ತಿ ಇದೆ ಅಂತ ಫುಲ್ ಕಾನ್ಸಂಟ್ರೇಷನ್ ವರ್ಕ್ ಮಾಡೋದು, ಬ್ರೇಕ್ ತೊಗೊಳ್ಳಲ್ಲ, ಆವಾಗ ನೀವು ಕೆಲಸ ಮಾಡ್ತಾ 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 ಏನಾಗುತ್ತೆ ಅಂದರೆ ನಿಮಗೆ ಗೊತ್ತಿಲ್ಲದಂಗೆ ಕಣ್ಣಿಗೆ ಪ್ರೆಜರ್ ಆಗುತ್ತೆ. ಯಾವಾಗ ಪ್ರೆಜರ್ ಸ್ಟ್ರೈನ್ ಆಗುತ್ತೆ ಅಲ್ಲಿ ಸಮಸ್ಯೆಗಳು ಉಟ್ಕೊಳ್ತಾ ಇರುತ್ತೆ. ಏನು ಸಮಸ್ಯೆ ಉಟ್ಕೊಳ್ಳುತ್ತೆ? ನಿಮಗೆ ಸಾಕಷ್ಟು ಪ್ರಾಬ್ಲಮ್ ಬರುತ್ತೆ. ಗ್ಲೋಕೋಮಾ ಬರ್ಬೋದು, ರೆಟಿನಾದಲ್ಲಿ ಪ್ರಾಬ್ಲಮ್ ಆಗ್ಬೋದು, ಇನ್ನೊಂದು ಪ್ರಾಬ್ಲಮ್, ಸುಮಾರು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ನೀವು 10 minutes 15 minutesಗೆ ಒಂದೊಂದ್ಸರಿ ಬ್ರೇಕ್ ತೊಗೊಂಡು ಡಿಸ್ಟೆನ್ಸ್ನ ನೋಡೋದ್ರಿಂದ ತುಂಬ ಯೂಸ್ಫುಲ್ ಇರುತ್ತೆ. ಸೊ ಇದು ಯಾರೂ ಮಾಡಲ್ಲ. ಸೊ ನಮಗೆ ಇವಾಗ ಆಲ್ರೆಡಿ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಅವಶ್ಯಕತೆ ಇದೆ, ಅದರಿಂದನೇ ಕೆಲಸ ಮಾಡಬೇಕು, ಅದನ್ನ ಸೈಡಿಗೆ ಇಡಿ ಅಂತ ಹೇಳೋಕ್ಕಾಗಲ್ಲ. ಆದ್ರೂ ಅದರಿಂದ ಎಷ್ಟು ಸ್ವಲ್ಪ ಬ್ರೇಕ್ ತೊಗೊಳಕ್ಕಾಗುತ್ತೆ, ಬ್ರೇಕ್ ತಗೊಂಡು ಕಣ್ಣಿನ ಬಗ್ಗೆ ಸ್ವಲ್ಪ ಸೇಫ್ ಮಾಡ್ಕೊಳ್ಳೋದು ಬೆಟರ್. ಇಲ್ಲ ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಮೊದಲೆಲ್ಲ ಮನೆ ಹೇಳೋರು ಟಿವಿ ಮುಂದೆ ಕೂತ್ ಯಾವ ಟಿವಿ ನೋಡ್ಬೇಕಾದ್ರೆ ಕಣ್ಣು ಹಾಳಾಗುತ್ತೆ, ಅಷ್ಟೊಂದು ಹತ್ರ ಕೂತ್ ನೋಡ್ಬೇಡ ಅಂತ. ಆದ್ರೆ ಈಗ ಮೊಬೈಲ್ ನ ನಾವು ಯೂಸ್ ಮಾಡ್ತಾ ಇಲ್ಲ, ಮೊಬೈಲ್ ನಮ್ಮನ್ನು ಯೂಸ್ ಮಾಡ್ತಿದೆ ಅಂತ. ಯಾಕಂದ್ರೆ ಒಬ್ಬ ಸಹಜವಾಗಿ ಬೆಳಗ್ಗೆಯಿಂದ ರಾತ್ರಿವರೆಗೆ ಅತಿ ಹೆಚ್ಚು ನೋಡೋದೇ ಮೊಬೈಲ್. ನಿಮಿಷಗಳ ಲೆಕ್ಕ ಅಲ್ಲ, ಗಂಟೆಗಳ ಲೆಕ್ಕದಲ್ಲಿ ಮನುಷ್ಯ ಮೊಬೈಲ್ ಯೂಸ್ ಮಾಡ್ತಾರೆ. ಮಕ್ಕಳು ಮೊಬೈಲ್ ಕೊಟ್ರೆ ಊಟ ಮಾಡ್ತವೆ, ಮಕ್ಕಳು ಮೊಬೈಲ್ ಕೊಟ್ರೆ ಅಳದ್ ನಿಲ್ಲಿಸ್ತವೆ, ಮಕ್ಕಳು ಮೊಬೈಲ್ ಕೊಟ್ರೆ ಸುಮ್ಮನಿರ್ತಾರೆ ಅನ್ನೋ ಸನ್ನಿವೇಶ ಬಂದಿದೆ. ಬಟ್ ನಿಮ್ ರಿಪೋರ್ಟ್ ಪ್ರಕಾರ ಎಷ್ಟು ಟೈಮ್ ಯೂಸ್ ಮಾಡಬಹುದು? ನೀವು ಹೇಳೋದಲ್ಲ, ಅವಾಗ ರೆಸ್ಟ್ ಮಾಡಬೇಕು ಅಂತ ಹೇಳ್ತೀರಿ. ಸಿಸ್ಟಮ್ ಮುಂದೆ IT ಕಂಪ್ನಿ ವರ್ಕ್ ಮಾಡ್ಬೇಕಾದ್ರೆ 8 hours 9 hours ವರ್ಕ್ ಮಾಡ್ತಾರೆ, ಕೆಲವರು 10 hours ವರ್ಕ್ ಮಾಡ್ತಾರೆ. ಸೊ ಇಂಥ ಸನ್ನಿವೇಶಗಳಿದೆ, ಅವ್ರ ಮಧ್ಯೆ ಬ್ರೇಕು ಆಗ್ಬೋದು, ಬಟ್ ಅದು ಸಮಸ್ಯೆ ಇರುತ್ತೆ. ಬಟ್ ಇಂತಿಷ್ಟೇ ಸಮಯ ಸ್ಕ್ರೀನ್ ನೋಡಿ ಅಂತ ಹೇಳಿದ್ರೆ, ಇಷ್ಟು ಸಮಯಕ್ಕಿಂತ ಜಾಸ್ತಿ ನೋಡೋಣ ಡೇಂಜರ್ ಅನ್ನೋದಾದ್ರೆ ಎಷ್ಟು ಟೈಮ್ ಗಿಂತ ಜಾಸ್ತಿ ನೋಡಬಾರ್ದು? 1 hour 2 hour 3 hours ಈ ತರ ಇಲ್ಲ, ನೋಡ್ಲೇಬೇಡಿ ಅಂತ ಹೇಳಲ್ಲ. ಸೊ ನೋಡೋ ಟೈಮಲ್ಲಿ ನಿಮ್ಗೆ ಎಷ್ಟು ಅವರ್ ನೋಡಬೇಕು, ಹೇಗೆ ನೋಡಬೇಕು
ಅದಕ್ಕೇನು ಅಡಿಷ್ನಲ್ ತೊಗೋಬೋದು. ಕೆಲವು ಟೈಮಲ್ಲಿ ನಿಮಗೆ ನಿಮ್ಮ ರೂಮ್ ಟೆಂಪ್ರೇಚರ್ ಏನಿದೆ ಅದಕ್ಕಿಂತ ಜಾಸ್ತಿ ಎ ಸಿ ಇರುತ್ತೆ ಅಥವಾ ಫ್ಯಾನ್ ಇರುತ್ತೆ. ಆ ಫ್ಯಾನಲ್ಲಿ ಅಥವಾ ಎ ಸಿಲಿ ಕೂತ್ಕೊಂಡಾಗ ನಿಮಗೆ ಆಟೋಮೆಟಿಕ್ಕಾಗಿ ಬ್ಲ್ಯಾಕ್ ಕಲರ್ ಏನು ಕಾರ್ನಿಯಾ ಇದೆಯಲ್ಲ ಅದರಲ್ಲಿ ವಾಟ್ರು ಡ್ರೈ ಆಗ್ತಾ ಇರುತ್ತೆ. ಹೇಗೆ ನೀವು ನೆಲ ಒರೆಸ್ಬಿಟ್ರೆ ನಿಮಗೆ ಹೆಂಗೆ ಫ್ಯಾನ್ ಹಾಕಿದ್ರೆ ಡ್ರೈ ಆಗುತ್ತೆ, ಸೇಮ್ ಅದೇ ಥರ ಕಾರ್ನಿಯಾ ಡ್ರೈ ಆಗ್ತಾ ಇದ್ದಾಗ ನಿಮಗೆ ಪ್ರಾಬ್ಲಮ್ ನಿಮಗೆ ಸ್ಟಾರ್ಟ್ ಆದಂಗೆ ಅಲ್ಲಿಗೆ. ಸೊ ಮೇಯ್ನು ಜಾಸ್ತಿ ಐ ಬ್ಲಿಂಕ್ಸ್ ಮಾಡ್ತಾ ಇರಬೇಕು. ಎಷ್ಟು ಸರಿ ಸರ್ಫೇಸ್ ಆಗುತ್ತೆ ಕಾರ್ನಿಯಾ ಟಿಶ್ಯೂ ಮೇಲೆ ಅಷ್ಟೇ ನಿಮಗೆ ಕ್ಲಿಯರಿಟಿನೂ ಇರುತ್ತೆ, ಸ್ಟ್ರೈನೂ ಆಗಲ್ಲ. ಸೊ ಜಾಸ್ತಿ ನಿಮಗೆ ಬ್ಲಿಂಕ್ ಮಾಡಬೇಕು, ಕರೆಕ್ಟಾಗಿರ್ಬೇಕಂತಂದರೆ ನಿಮಗೆ ಫೀಲ್ ಗೊತ್ತಾಯ್ತು. ಒಂದು ಸರಿ ಬ್ಲಿಂಕ್ ಮಾಡಿ ಓಪನ್ ಮಾಡಿ ಎಷ್ಟು ರಿಲ್ಯಾಕ್ಸ್ ಅನಿಸುತ್ತೆ. ನೀವು ಕಾನ್ಸಂಟ್ರೇಷನ್ ಫುಲ್ ಗಮನ ಅಲ್ಲೇ ಕೆಲಸದ ಮೇಲೆ ಇದ್ದಾಗ ನೀವು ಬ್ಲಿಂಕೇ ಮಾಡಲ್ಲ, ಆಚೆನೇ ಬರಲ್ಲ. ಆಮೇಲೆ 2 ಅವರ್ 3 ಅವರ್ ಬಿಟ್ಟು ಸ್ವಲ್ಪ ರಿಲ್ಯಾಕ್ಸ್ ಮಾಡಿದ್ರು ಅದರಿಂದನೂ ಮತ್ತೆ ನಿಮಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬಟ್ ಪ್ರಮುಖವಾಗಿ ನೀವು ಹೇಳ್ತಿರೋದು ಮೊಬೈಲ್ ಯೂಸ್ ಮಾಡೋದು, ಟಿವಿ ನೋಡೋದು ಅಷ್ಟೇ ಅಲ್ಲ, ಕಣ್ಣನ್ನ ನಾವು ಬ್ಲಿಂಕ್ ಮಾಡ್ತೇವೆ. ಕಣ್ಣು ಮಿಟಕಿಸೋದ್ರಿಂದ ಲಾಭ ಇದೆ. ಹೌದು, ಕಣ್ಣು ಹೊಡಿಯೋದು ಹೋಗಿ ಕಣ್ಣು ಮಿಟಕಿಸೋದು, ಕಣ್ಣು ಹೊಡಿಬೇಕಾದ್ರೆ ಕಣ್ಣು ಹೊಡಿತೀರಿ, ಬಟ್ ಎರಡೂ ಕಣ್ಣನ್ನ ಅವಾಗ ನಾವು ಬ್ಲಿಂಕ್ ಮಾಡ್ತೇವೆ. ಚೆನ್ನಾಗಿ ಬ್ಲಿಂಕ್ ಮಾಡ್ಬೇಕಂದ್ರೆ ನೀಟಾಗಿ ಕ್ಲೋಸ್ ಮಾಡಿ ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಓಪನ್ ಮಾಡೋದ್ರಿಂದ ಅದು ಒಂದು ಎಕ್ಸಸೈಜ್. ಅದು ತುಂಬ ಯೂಸ್ಫುಲ್ ಆಗುತ್ತೆ. ಎಷ್ಟು ಯೂಸ್ಫುಲ್ ಆಗುತ್ತೆ ಅಂತಂದರೆ ನಿಮಗೆ ಡ್ರೈ ಐಸ್ ಬರೋದು ಕಮ್ಮಿ ಆಗ್ಬೋದು, ನಿಮಗೆ ಸ್ಟ್ರೈನ್ ಆಗಲ್ಲ, ಒಳಗಡೆ ಮಸಲ್ಸ್ಗೆ ಇದಾಗಲ್ಲ, ಈ ಥರ ಎಲ್ಲ ಬೆನಿಫಿಟ್ ಸಿಗುತ್ತೆ. ಇದು ಯಾರು ಮಾಡಲ್ಲ, ಮಾಡಿದ್ರೆ ತುಂಬ ಒಳ್ಳೆಯದು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.